ಯಾಕೋ ಮೊದಲು ಆರೋಗ್ಯವಂತ. ಆರೋಗ್ಯ ನಮ್ಗೆ ಅಂಗಡಿಯಲ್ಲಿ ಸಿಗಲ್ಲ. ನಾವು ಪ್ರತಿದಿನ ಯೋಗಾಸನಗಳನ್ನ ಮಾಡ್ತಾ ನಮ್ಮ ದೇಹವನ್ನ ದಂಡಿಸ್ಬೇಕು. ಆಗ ಮಾತ್ರ ಕಾರಂಜಿಯಂತಹ ಆರೋಗ್ಯ ನಮ್ಮದಾಗುತ್ತೆ. ಇಂತಹ ಯೋಗಾಸನಗಳನ್ನ ಕಲಿಯೋಣ ಇಂದಿನ ಯೋಗದಲ್ಲಿ. ನಮಸ್ತೆ. ಯೋಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಯೋಗ ಚಿತ್ತ ವೃತ್ತಿ ನಿರೋಧ ಯೋಗ ಅಂದಲ್ಲಿ ಯೋಗ, ಚಿತ್ತ ಅಂದಲ್ಲಿ ಮನಸ್ಸು, ವೃತ್ತಿ ಅಂದಲ್ಲಿ ಕಾರ್ಯ, ನಿರೋಧ ಅಂದ್ರೆ ನಿರೋಧಿಸುತ್ತದೆ ಅಂದಲ್ಲಿ ಯೋಗವನ್ನ ಅಭ್ಯಾಸ ಮಾಡುವುದರಿಂದ ಮನಸ್ಸಿನ ಅನಾವಶ್ಯಕ ಕಾರ್ಯತೆ ದೂರವಾಗುತ್ತದೆ ಅಂತಕ್ಕಂಥದ್ದು ಈ ಸ್ತೋತ್ರದ ಅಂದ್ರೆ ಪಾತಂಜಲಿ ಮಹರ್ಷಿಗಳ ಸ್ತೋತ್ರದ ಅರ್ಥ. ನಾವು ಸದಾಕಾಲ ಅಂದ್ರೆ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾಗ ಮತ್ತೊಂದು ಕಾರ್ಯದ ಬಗೆಗೆ ಭಯಾನಕವಾಗಿ ಯೋಚನೆ ಮಾಡ್ತಾ ಇರ್ತದೆ. ತನ್ನ ಜೀವಿತಾವಧಿಯಲ್ಲಿ 20ರಿಂದ 30 ಭಾಗದಷ್ಟು ಮಾತ್ರ ಏಳಿಗೆಯನ್ನು ಪಡೆದಿರುತ್ತಾನೆ. ಉಳಿದ ಏಳಿಗೆ ಇರುವುದಿಲ್ಲ. ಕಾರಣ ಆತನ ಮನಸ್ಸಿನ ಅನಾವಶ್ಯಕ ಕಾರ್ಯತೆ ಅಂತಕ್ಕಂಥದ್ದು ತಿಳಿದು ಬಂದಿರತಕ್ಕಂಥ ಮುಖ್ಯ ಅಂಶ. ಅಂದಲ್ಲಿ ಮನಸ್ಸಿನ ಸಮತ್ವತೆ ನಿಮ್ಮ ಏಳಿಗೆಯಲ್ಲಿ ಬಹಳ ಮುಖ್ಯ ಪಾತ್ರವನ್ನು ವಹಿಸುತ್ತೆ. ಆ ಮನಸ್ಸಿನ ಸಮತ್ವತೆ ಸ್ಥಿರತೆಯನ್ನು ತರುವಲ್ಲಿ ಯೋಗ ವಿಶೇಷವಾಗಿ ಸಹಕಾರಿಯಾಗುತ್ತದೆ. ಯೋಗವನ್ನ ಪ್ರತಿದಿನ ಅಭ್ಯಾಸ ಮಾಡಿ ಸ್ಥಿರತೆಯನ್ನ, ಏಳಿಗೆಯನ್ನ ನಿಮ್ಮದಾಗಿಸಿಕೊಳ್ಳಿ. ಈಗ ಆರೋಗ್ಯಕ್ಕೆ ಸಹಕಾರಿಯಾಗುವ ಕೆಲವೊಂದು ಆಸನಗಳನ್ನು ನೋಡೋಣ ಬನ್ನಿ. ಮೊದಲಿಗೆ ಗೋಮುಖಾಸನ. ಕಾಲುಗಳನ್ನ ಮುಂದೆ ಚಾಚಿ ಎಡಗಾಲನ್ನ ಮಡಿಚಿ ಎಡಪಾದವನ್ನ ಬಲತೊಡೆಯ ಕೆಳಭಾಗಕ್ಕೆ ಅಳವಡಿಸಿ ಬಲಗಾಲನ್ನು ಮಡಿಚಿ ಬಲ ಹಿಮ್ಮಡಿಯನ್ನ ಎಡಪುಷ್ಟದ ಕೆಳಭಾಗಕ್ಕೆ ಅಳವಡಿಸಿ ಕೈಗಳನ್ನು ಮುಂದೆ ಚಾಚಿ ಈಗ ಬಲಗೈಯನ್ನ ಹಿಂಭಾಗಕ್ಕೆ ತನ್ನಿ, ಎಡಗೈಯನ್ನ ಮೇಲೆ ತನ್ನಿ. ಸ್ವಚ್ಛವಾಗಿ ಹಿಡಿದಿರಬೇಕು. ಸಾಧ್ಯವಾದಲ್ಲಿ ಈ ರೀತಿಯಲ್ಲಿ ಅಭ್ಯಾಸ ಮಾಡಬೇಕು. ಆಗುದಿಲ್ಲ ಅಂತಕ್ಕಂಥವ್ರು ಈ ರೀತಿಯಲ್ಲಿ ತಂದು ಇಷ್ಟನ್ನು ಅಭ್ಯಾಸ ಮಾಡಿದ್ರೆ ಸಾಕು. ಆಗುತ್ತೆ ಅಂತಕ್ಕಂಥವ್ರು ಇನ್ನು ಫೈನಲ್ ಸ್ಟೇಜ್ಗೂ ಸಹ ಹೋಗಬಹುದು. ಕಾಲುಗಳನ್ನ ಸ್ವಚ್ಛವಾಗಿ ಈ ರೀತಿಯಲ್ಲಿ ಅಳವಡಿಸಿರ್ಬೇಕು. ಹಿಂದೆ ಈ ರೀತಿಯಲ್ಲಿ ಅಳವಡಿಸಿರ್ಬೇಕು. ಕೈಗಳನ್ನ ಈ ರೀತಿಯಲ್ಲಿ ಹಿಂದೆ ಲಾಕ್ ಮಾಡಿರ್ಬೇಕು. ಈ ರೀತಿಯಲ್ಲಿ ದೀರ್ಘವಾಗಿ ಉಸಿರಾಡಬೇಕು. ಮಂಡಿಗಳನ್ನ ಒಂದೇ ಸಾಲಿನಲ್ಲಿ ಅಳವಡಿಸಿರ್ತಕ್ಕಂಥದ್ದು ಬಹಳ ಮುಖ್ಯವಾದ ಅಂಶ. ಈ ಆಸನವನ್ನ ಅಭ್ಯಾಸ ಮಾಡುವುದರಿಂದ ದೊರೆಯತಕ್ಕಂತ ಬಹಳ ಮುಖ್ಯ ಪ್ರಯೋಜನಗಳು ಅಂದ್ರೆ ಆಂತರಿಕ ತೊಂದರೆಗಳು ದೂರವಾಗ್ತವೆ. ಪುರುಷರ ಆಂತರಿಕ ತೊಂದರೆಗಳು ಸಂಪೂರ್ಣವಾಗಿ ದೂರವಾಗ್ತವೆ. ಅಂದ್ರೆ ಸೆಮಿನ್ ಕೌಂಟ್ ಕಡಿಮೆ ಇರ್ತಕ್ಕಂಥದ್ದು, ಮೊಟಿಲಿಟಿ ಕೌಂಟ್ ಕಡಿಮೆ ಇರ್ತಕ್ಕಂಥದ್ದು, ಈ ಹಂತಕ್ಕೆ ಈ ಆಸನ ವರದಾಯಕ. ಮತ್ತೆ ಮಂಡಿಗಳ ಮತ್ತೆ ಹರಡಿನ ಭಾಗದ ಒಂದು ಜಡತ್ವತೆ ಮತ್ತೆ ನೋವನ್ನು ಸಹ ಈ ಆಸನ ದೂರ ಮಾಡುತ್ತದೆ. ನಿಧಾನವಾಗಿ ಕೈಗಳನ್ನ ಮುಂದೆ ಚಾಚಿ ಕೈಗಳನ್ನ ಕೆಳಭಾಗಕ್ಕೆ ತನ್ನಿ, ಕಾಲನ್ನು ಮುಂದೆ ಚಾಚಿ ಹಾಗೆ ಈ ಕಾಲು ಅಂದ್ರೆ ಎಡಗಾಲನ್ನು ಮುಂದೆ ಚಾಚಿ ವಿಶ್ರಾಂತಿ ಸ್ಥಿತಿಗೆ ಬನ್ನಿ. ಈಗ ಬಲಭಾಗದ ಅಭ್ಯಾಸ ದಂಡಾಸನದ ಸ್ಥಿತಿಗೆ ಬನ್ನಿ. ಬಲಗಾಲನ್ನು ಮಡಿಚಿ ಬಲ ಹಿಮ್ಮಡಿಯನ್ನ ಎಡಪುಷ್ಟದ ಕೆಳಭಾಗಕ್ಕೆ ಅಳವಡಿಸಿ ನಿಧಾನವಾಗಿ ಎಡಗಾಲನ್ನು ಮಡಿಚಿ ಎಡ ಹಿಮ್ಮಡಿಯನ್ನ ಬಲಪುಷ್ಟದ ಕೆಳಭಾಗದಲ್ಲಿ ಅಳವಡಿಸಿ ಕೈಗಳನ್ನು ಭುಜಕ್ಕೆ ನೇರವಾಗಿ ತನ್ನಿ. ಉಸಿರನ್ನ ಹೊರಗಡೆ ಬಿಡುತ್ತಾ ಎಡಗೈಯನ್ನ ಬೆನ್ನಿನ ಭಾಗಕ್ಕೆ ತನ್ನಿ, ಬಲಗೈಯನ್ನ ಮೇಲ್ಭಾಗದಲ್ಲಿ ಅಳವಡಿಸಿ ಕತ್ತನ್ನ ನೇರ ಮಾಡಿರ್ಬೇಕು. ಮುಂದುವರೆದ ಅಂದ್ರೆ ಇದು ಸ್ವಲ್ಪ ಮುಂದುವರೆದ ಆಸನ. ಸ್ವಲ್ಪ ಮುಂದುವರೆದ ಆಸನಗಳನ್ನ ಅಭ್ಯಾಸ ಮಾಡುವಾಗ ಎಚ್ಚರಿಕೆ ವಹಿಸಬೇಕು. ಅನಾವಶ್ಯಕವಾಗಿ ದೇಹವನ್ನು ದಂಡಿಸಿ ಅಭ್ಯಾಸ ಮಾಡ್ತಕ್ಕಂಥ ಅಭ್ಯಾಸಕ್ಕೆ ಹೋಗಬಾರ್ದು. ಪ್ರಯೋಜನ ಬದಲು ತೊಂದರೆ ಉಂಟಾಗುವ ಸಾಧ್ಯತೆ ಹೆಚ್ಚು. ಈಗ ನಿಧಾನವಾಗಿ ಕೈಗಳನ್ನು ಮುಂದೆ ಚಾಚಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಕಾಲುಗಳನ್ನು ಮುಂದೆ ಚಾಚಿ ವಿಶ್ರಾಂತಿಯನ್ನು ಕೊಡಿ. ಮುಂದಿನ ಆಸನ ಪಾರ್ಶ್ವ ಉಪವಿಷ್ಟ ಕೋನಾಸನ. ಕಾಲುಗಳನ್ನು 3 3.5 ಅಡಿ ಅಂತರದಲ್ಲಿ ಅಳವಡಿಸಿ ಕೈಗಳನ್ನ ನಿಧಾನವಾಗಿ ಭುಜಕ್ಕೆ ನೇರವಾಗಿ ಮೇಲ್ಭಾಗದಲ್ಲಿ ತನ್ನಿ. ಬಲಭಾಗಕ್ಕೆ ತಿರುಗಿ ಉಸಿರನ್ನ ಹೊರಗಡೆ ಬಿಡುತ್ತಾ ಮುಂದೆ ಬಾಗಿ ಬಲಪಾದವನ್ನು ಹಿಡಿದು ತಲೆಯನ್ನ ಕೆಳಭಾಗಕ್ಕೆ ತನ್ನಿ, ಹಣೆಯನ್ನ ಮಂಡಿಗೆ ಸೇರಿಸಿ ಎಚ್ಚರಿಕೆ ವಹಿಸಬೇಕಾದ ಮುಖ್ಯ ಅಂಶ ಅಂದರೆ
ಕಾಲುಗಳನ್ನ ಸಾಮರ್ಥ್ಯಕ್ಕೆ ಅನುಸಾರವಾಗಿ ಮಾತ್ರ ದೂರ ಅಳವಡಿಸಬೇಕು. ನೋವಾಗುತ್ತೆ ಅಂತಕ್ಕಂಥ ಹತ್ತಿರದಲ್ಲಿ ಅಳವಡಿಸಬಹುದು. ಎರಡನೇ ಅಂಶ ಅಂದ್ರೆ ಕಾಲುಗಳನ್ನ ಬಾಗಿಸಬಾರ್ದು. ಈ ರೀತಿ ಬಾಗಿದಾಗ ಈ ರೀತಿ ತಿರುಗ್ತಕ್ಕಂಥ ಸಾಧ್ಯತೆ ಉಂಟು. ನೇರವಾಗಿ ಅಳವಡಿಸಿರ್ಬೇಕು. ಇಲ್ಲಿ ಉಸಿರಾಟವನ್ನು ದೀರ್ಘವಾಗಿ ಅಳವಡಿಸಿರ್ಬೇಕು. ಕಾಲಾವಕಾಶ 60 ಸೆಕೆಂಡ್ಗಳು. ಈ ಆಸನದಿಂದ ದೊರೆಯತಕ್ಕಂಥ ಪ್ರಯೋಜನಗಳು, ಸ್ತ್ರೀಯರ ಆಂತರಿಕ ತೊಂದರೆಗಳು ದೂರವಾಗ್ತವೆ. ಅಂದ್ರೆ 2 months 3 months ಪೀರಿಯಡ್ಸ್ ಆಗೋದಿಲ್ಲ, ಈ ರೀತಿ ತೊಂದರೆಗಳಿರ್ತಕ್ಕಂಥವ್ರಿಗೆ ಆಸನ ವರದಾಯಕ. ಕ್ರಮಬದ್ಧವಾಗಿ ಅಂದ್ರೆ 30 days ಅಥವಾ 32 days ನಲ್ಲಿ ಪೀರಿಯಡ್ಸ್ ತರುವಲ್ಲಿ ಈ ಆಸನ ವಿಶೇಷವಾಗಿ ಸಹಕಾರಿಯಾಗುತ್ತದೆ. ಅಲ್ಲದೆ ಪಾರ್ಶ್ವ ಸೊಂಟದ ಭಾಗದ ಅತಿ ಕೊಬ್ಬಿನ ಅಂಶವನ್ನು ಕರಗಿಸುವಲ್ಲಿ ಈ ಆಸನ ಸಹಕಾರಿ. ನಿಧಾನವಾಗಿ ತಲೆಯನ್ನು ಮೇಲ್ತನ್ನಿ, ಕೈಗಳನ್ನ ಭುಜಕ್ಕೆ ನೇರವಾಗಿ ನಿಧಾನವಾಗಿ ಮೇಲ್ತನ್ನಿ, ಉಸಿರನ್ನ ಹೊರಗಡೆ ಬಿಡುತ್ತಾ ಕೈಗಳನ್ನ ಕೆಳಭಾಗಕ್ಕೆ ತನ್ನಿ, ಕಾಲುಗಳನ್ನ ಕೂಡಿಸಿ ವಿಶ್ರಾಂತಿ ಸ್ಥಿತಿಗೆ ಬನ್ನಿ. ದಂಡಾಸನದ ಸ್ಥಿತಿಗೆ ಬನ್ನಿ. ನಿಧಾನವಾಗಿ ಕಾಲುಗಳನ್ನ 3 ರಿಂದ 3.5 ಅಡಿ ಅಂತರದಲ್ಲಿ ಅಳವಡಿಸಿ, ಕೈಗಳನ್ನ ದೇಹದ ಪಕ್ಕಕ್ಕೆ ಅಳವಡಿಸಿ, ಉಸಿರನ್ನ ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಕೈಗಳನ್ನ ತಲೆ ಮೇಲ್ಭಾಗಕ್ಕೆ ತನ್ನಿ, ಉಸಿರನ್ನ ಹೊರಗಡೆ ಬಿಡುತ್ತಾ ಎಡಭಾಗಕ್ಕೆ ಬಾಗಿ ಎಡಪಾದವನ್ನು ಹಿಡಿದು ತಲೆಯನ್ನ ಕೆಳಭಾಗಕ್ಕೆ ತಂದ ಹಣೆಯನ್ನ ಎಡಮಂಡಿಗೆ ಸೇರಿಸಿ, ಸಾಧ್ಯವಾದಲ್ಲಿ ಗದ್ದವನ್ನು ಎಡಮಂಡಿಗೆ ಸೇರಿಸಿ ದೀರ್ಘ ಉಸಿರಾಟ ಇರಲಿ. 60 ಸೆಕೆಂಡ್ಗಳು ಆಸನದಲ್ಲಿ ಉಸಿರಾಟವನ್ನು ಬಂಧಿಸುವ ಹವ್ಯಾಸಕ್ಕೆ ಹೋಗಬಾರದು. ಕ್ರಮಬದ್ಧವಾದ ಉಸಿರಾಟದ ಅಳವಡನೆ ಅತ್ಯಂತ ಪ್ರಯೋಜನಕಾರಿ. ನಿಧಾನವಾಗಿ ತಲೆಯನ್ನು ಮೇಲೆ ತನ್ನಿ, ಕೈಗಳನ್ನು ಭುಜಕ್ಕೆ ನೇರವಾಗಿ ಮೇಲೆ ತನ್ನಿ, ಉಸಿರನ್ನ ಹೊರಗಡೆ ಬಿಡುತ್ತಾ ಕೈಗಳನ್ನು ಕೆಳಭಾಗಕ್ಕೆ ತನ್ನಿ, ಕಾಲುಗಳನ್ನು ಕೂಡಿಸಿ ಕಾಲುಗಳನ್ನು ಮಡಚಿ. ಈ ದಿನದ ಆರೋಗ್ಯವಾಣಿ ಸಂಬಂಧಗಳು ಅತಿ ಮುಖ್ಯವಾಗಿರ್ತಕ್ಕಂಥದ್ದು. ಮನೆಯಲ್ಲಿ ಎಲ್ಲರ ಒಡನಾಟ ಬಹಳ ಉತ್ತಮವಾಗಿರ್ಬೇಕು. ನಾನು ಮೇಲು ಅವರ ಕೀಳು ಅಥವಾ ಅವರ ಮೇಲು ನಾನು ಕೀಳು ಈ ಭಾವನೆಯೊಂದಿಗೆ ಮುಂದುವರಿತಕ್ಕಂಥ ಹವ್ಯಾಸಕ್ಕೆ ಹೋಗಬಾರದು. ಮನೆಯಲ್ಲಿ ತಂದೆ, ತಾಯಿ, ಹೆಂಡತಿ, ಮಗು ಎಲ್ಲ ಊಟಕ್ಕೆ ಕುಳಿತಿದ್ದಾರೆ. ತಂದೆ ಅರಿವಿಲ್ಲದೆ ಅಂದ್ರೆ ದೃಷ್ಟಿಯ ದೋಷ ಇದೆ, ಅರಿವಿಲ್ಲದೆ ಸಾಂಬಾರನ್ನ ಚೆಲ್ಲಿದ್ದಾರೆ. ಕೋಪಗೊಂಡಂತ ಆಕೆ ಇನ್ನು ಮುಂದೆ ಡೈನಿಂಗ್ ಟೇಬಲ್ ಮೇಲೆ ಕುಳಿತುಕೊಳ್ಬೇಡಿ, ನೆಲದಲ್ಲಿ ಕುಳಿತುಕೊಂಡು ತಿನ್ನಿ, ಈ ರೀತಿಯಲ್ಲಿ ಅವರ ಜೊತೆ ಜಗಳವಾಡಿ ಆ ದಿನದಿಂದ ಮಾವನನ್ನ ಮತ್ತೆ ಅತ್ತೆಯನ್ನು ನೆಲದ ಮೇಲೆ ಕುಳ್ಳಿರಿಸಿ ಮರದ ಒಂದು ತಟ್ಟೆಯನ್ನು ಕೊಟ್ಟು ಊಟವನ್ನು ಕೊಡ್ಲಿಕ್ಕೆ ಮುಂದಾದ್ರು. ಕೆಲವು ದಿನಗಳ ನಂತರದಲ್ಲಿ ಮಗು, 4 ವರ್ಷದ ಮಗು ಮರಗಳ ಒಂದು ಪೀಸಿನ ಜೊತೆಯಲ್ಲಿ ಆಟವಾಡ್ತಾ ಇತ್ತು. ಅಮ್ಮ ಬಂದು ಮಗುವನ್ನ ಕೇಳಿದ್ಲು, ಮಗು ಏನು ಮಾಡುತ್ತಿದ್ದೀಯಾ? ಆತನ ಉತ್ತರ, ಅಮ್ಮ ಮಗು ತಟ್ಟೆಯನ್ನು ಮಾಡುತ್ತಿದ್ದೇನೆ. ಯಾವ ತಟ್ಟೆ? ನೀನು ತಾತನಿಗೆ ಕೊಟ್ಟಿದ್ದೀಯಲ್ಲ ಆ ತಟ್ಟೆಯನ್ನ ಮಾಡುತ್ತಿದ್ದೇನೆ. ನಿನಗೆ ವಯಸ್ಸಾದಾಗ ಕೊಡಲಿಕ್ಕೆ. ಆಕೆಗೆ ಕಣ್ಣಿನ ನೀರು ಆವೃತವಾಯ್ತು. ಆಕೆಯ ಒಂದು ತಪ್ಪು ಅರಿವಾಯ್ತು. ಅಂದಲ್ಲಿ ನಾವು ಮಾಡ್ತಕ್ಕಂಥ ತಪ್ಪು ಅರಿವಿಲ್ಲದೆ ನಮಗೆ ತೊಂದರೆಯನ್ನು ಮುಂದೆ ನೀಡ್ತಾ ಹೋಗುತ್ತೆ. ಹಾಗಾಗಿ ಮನೆಯಲ್ಲಿ ಸಂಬಂಧಗಳ ಒಂದು ಪಾಲನೆಯನ್ನು ಉತ್ತಮವಾಗಿ ನೋಡ್ಕೊಳ್ಬೇಕು. ತಂದೆ, ತಾಯಿ, ಅತ್ತೆ, ಮಾವ ಇವರುಗಳೆಲ್ಲ ದೇವರುಗಳಿದ್ದಂತೆ. ಏಕೆಂದ್ರೆ ನಮ್ಮ ಅನುಭವಕ್ಕೆ ಸಹಕಾರಿಯಾಗಿರ್ತಕ್ಕಂಥವ್ರು, ನಮಗೆ ಉಸಿರನ್ನ ನೀಡಲಿಕ್ಕೆ ಸಹಕಾರಿಯಾಗಿರ್ತಕ್ಕಂಥವ್ರು, ಅವರ ರಕ್ಷೆ ನಮ್ಮ ಹೊಣೆಯಾಗಿರುತ್ತೆ. ಅಂದಲ್ಲಿ ಸಂಬಂಧದ ಕಡೆ ವಿಶೇಷವಾದ ಗಮನವನ್ನು ಕೊಡ್ತಕ್ಕಂಥದ್ದು ಅತ್ಯವಶ್ಯ. ಅದು ನಿಮ್ಮ ಆನಂದಕ್ಕೆ ಸಹಕಾರಿಯಾಗಿರುತ್ತದೆ. ನಮಸ್ಕಾರ.